ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮುಖ್ಯವಾದದ್ದು ವಿಷಯ ಇದೆ. 1964ರಲ್ಲಿ ಪೋಪ್ ಪಾಲ್ ಅಂತ ಇದ್ರು. ಅಂದರೆ ಅವರು ಇಡೀ ಕ್ರಿಶ್ಚಿಯನ್ ಇದಕ್ಕೆ ಮುಖ್ಯಸ್ಥರು ಅವರು. ಅವ್ರಿಗೆ ಆ ಏರಿಯಾ ಇದೆಯಲ್ಲ ಅದರೊಳಗೆ ಇರೋರಿಗೆ ಅವ್ರಿಗೆ ಕಿಂಗ್ ಅಂತಲೇ ಅವ್ರಿಗೆ ಇದನ್ನಿದ್ರು. ಅಂದರೆ ರಾಷ್ಟ್ರದ ಅಧಿಪತಿ ಅವರು ಅಂತವ. ನಮ್ಮ ಇದರೊಳಗೆ ರಾಷ್ಟ್ರದ ಇವರು ಅಧ್ಯಕ್ಷರು ಅಂತ ಮಾಡ್ತಾರಲ್ಲ, ಅವ್ರಿಗೆ ಇದು ಇತ್ತು. ಅವರು ಇಂಡಿಯಾದ ಟೂರ್ ಮಾಡೋಕ್ಕೆ ಅಂತ ಬಂದರು. ಬಾಂಬೆಲಿ ಇಳಿತಾರೆ, ಅಲ್ಲಿಂದ ಅವ್ರದ್ದು ಶುರುವಾಗುತ್ತೆ ಅಂತವ. ಆವಾಗ ಈ ಸರ್ಕಾರ ಇತ್ತಲ್ಲ, ಸರ್ಕಾರ ಏನು ಮಾಡ್ತು ಅಂತಂದರೆ ಅವ್ರಿಗೆ ಒಬ್ಬ ರಾಷ್ಟ್ರಾಧಿಪತಿ ಬಂದರೆ ಅವನಿಗೆ ಯಾವ ಗೌರವವನ್ನು ಕೊಡಬೇಕೋ ಅಂಥ ಗೌರವವನ್ನು ನಾವು ಕೊಡಬೇಕು ಅಂತ ಇವರಂದರು. ಎಲ್ಲ ಪತ್ರಿಕೆಯವರು ಕೂಡ ಅದಕ್ಕೆಲ್ಲರೂ ಹೌದೌದು ಕೊಡಬೇಕು ಅಂದರು. ಕೆಲವು ಹಿಂದೂಗಳು, ಅವಾಗ ಇನ್ನೂ BJP ಆಗಿರಲಿಲ್ಲ, ಏನು ಇದೆಲ್ಲ ಬಂದಿರಲಿಲ್ಲ, ಯಾಕೆಂತ 1964 ಅದು. ಅವಾಗ ಏನು ಮಾಡಿದ್ರು ಕೆಲವು ಹಿಂದೂಗಳು, ಇಲ್ಲ ಅವರಿಗೆ ಅದನ್ನು ಕೊಡು ಅದಕ್ಕೆ ಅವರಲ್ಲಿ ಇಲ್ಲಿ ಕನ್ವರ್ಟ್ ಮಾಡೋಕ್ಕೆ ಬಂದಿದ್ದಾರೆ ಹಾಗೆ ಅಂತ ಅವ್ರು ಗಲಾಟೆ ಮಾಡಿದ್ರು. ಎಲ್ಲ ಪತ್ರಿಕೆಯವರು ಕೂಡ ಇದು ಸಣ್ಣ ಬುದ್ಧಿ, ಇವರೆಲ್ಲದೆಲ್ಲ ಸಣ್ಣ ಬುದ್ಧಿ ಹಾಗೆ ಅಂತ ಅವರು ಅಂದುಬಿಟ್ರು, ಎಲ್ಲ ಪತ್ರಿಕೆಯವರು. ಆವಾಗ ಇನ್ನೇನು ಮಾಡ್ತಾರೆ, ಅವರು ಬಂದವರು ಅವ್ರು ಭಾಷಣ ಮಾಡಿದ್ದೇನು ಅಂತಂದರೆ, ಕ್ರಿಶ್ಚಿಯಾನಿಟಿ ಮೊದಲನೆಯ 1000 ವರ್ಷದಲ್ಲಿ ಹೋಲ್ ಆಫ್ ಯುರೋಪನ್ನು ಕ್ರಿಶ್ಚಿಯನ್ಸ್ ಮಾಡಿದ್ರು. ಎರಡನೇ ಇದರೊಳಗೆ ಅಮೆರಿಕ ಮತ್ತು ಆಫ್ರಿಕಾವನ್ನು ಅಂದರೆ ನಾವು ಮಾಡಿದ್ವು. ಅಮೆರಿಕದ ಮತ್ತು ಆಫ್ರಿಕಾವನ್ನು ನಾವು ಮಾಡಿದ್ವು. ಈಗ ನಾವು ಏಷ್ಯಾವನ್ನು ಮಾಡೋಕ್ಕೆ ಬಂದಿದ್ದೇವೆ. ಈ ವರ್ಷ ನಾವು ಮಾಡಲೇಬೇಕು. ಏಷ್ಯಾದಲ್ಲಿ ತುಂಬ ದೊಡ್ಡದು ಅಂತ ಅನ್ನೋದು ಇಂಡಿಯಾ. ಆದ್ದರಿಂದ ಇಂಡಿಯಾದಿಂದ ನಾವು ಸ್ಟಾರ್ಟ್ ಮಾಡ್ತೀವಿ, ಹೋಲ್ ಇದನ್ನು ನಾವು ಕ್ರಿಶ್ಚಿಯನೈಸ್ ಮಾಡೋದಕ್ಕೆ ಅಂತ ಅವರು ತೀರ್ಮಾನ ಮಾಡಿದ್ರು. ಆವಾಗ ಎಲ್ಲ ಪತ್ರಿಕೆಯೂ ಒಂದೂ ಮಾತಾಡಲೇ ಇಲ್ಲ. ಇವರು ಏನೇ ಹೇಳಿದ್ರಲ್ಲ, ಇವ್ರನ್ನ ಬೈದಿದ್ರಲ್ಲ, ಇವರೇನೋ ಹೇಳಿದ್ರು, ನಾವು ಹೇಳಿರಲಿಲ್ಲವ ಅಂತವ. ಅದನ್ನು ಕೂಡ ಪೇಪರ್ನವ್ರು ನ್ಯೂಸ್ ಅಂತಲೂ ಕೂಡ ಹಾಕಲಿಲ್ಲ ಇದರೊಳಗೆಲ್ಲ. ಇದು ನಮ್ಮಲ್ಲಿ ನಡ್ಕೊಂಡು ಬಂದಿರೋದು. ಈಗ ಇನ್ನೊಂದೇನಂತಂದರೆ, ಇಲ್ಲಿ ಇದೊಂದು ಬಂತು, ಈ ರಾಜಶೇಖರ್ ರೆಡ್ಡಿ ಅಂತ ಅನ್ನೋರು ಇದ್ರಲ್ಲ, ಆ ರಾಜಶೇಖರ್ ರೆಡ್ಡಿ ಇಡೀ ಆಂಧ್ರ ಪ್ರದೇಶದೊಳಗೆ ಕ್ರಿಶ್ಚಿಯನ್ಸನ್ನು ತುಂಬ ಇದನ್ನು ಮಾಡ್ದ. ಮತ್ತು ಅವರ ಇದನ್ನು ಕ್ರಿಶ್ಚಿಯನ್ರದ ಇದೆಯಲ್ಲ ದೇವಸ್ಥಾನ, ಅದಕ್ಕೆ ಚರ್ಚ್ ಇದೆಯಲ್ಲ, ತುಂಬ ಚರ್ಚೆಗಳನ್ನು ಇದಕ್ಕೆ ಕಟ್ಟಿಸ್ದ ಆಂಧ್ರದಲ್ಲೆಲ್ಲದವೆ. ಆಮೇಲೆ ಅಲ್ಲಿಂದ ಏನು ಮಾಡ್ದ, ತಿರುಪತಿಯಲ್ಲಿ ಇದೆಯಲ್ಲ ವೆಂಕಟರಮಣ ಸ್ವಾಮಿ, ಅದರ ಹತ್ತಿರದೊಳಗೆ ಒಂದು ಚರ್ಚ್ ಕಟ್ಟಬೇಕು ಅಂತ ಅವ್ರು ಪ್ಲಾನ್ ಹಾಕ್ಬಿಟ್ಟ. ಅದನ್ನು ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಆಗ ನಮ್ಮ ಉಡುಪಿ ನಮ್ಮ ಸ್ವಾಮಿಗಳು ಇದ್ರಲ್ಲ, ಸ್ವಾಮಿಗಳು, ಅವ್ರಿಗೂ ಮೈಸೂರಿನ ಇವರು ಸುತ್ತೂರು ಸ್ವಾಮಿಗಳು, ಆಮೇಲೆ ಈ ಇದ್ರ ಸ್ವಾಮಿಗಳು, ಎಲ್ಲಿ ಈಗಿದ್ದ ಸ್ವಾಮಿಗಳಿರಲಿಲ್ಲ, ಅವಾಗ ಒರಿಜಿನಲ್ ಸ್ವಾಮಿಗಳು ಮೋರ್ ಡೈನಮಿಕ್ಕು, ಅವರು ಭಾಳ ಧೈರ್ಯಸ್ಥರು ಆಗಿದ್ರು.
ಇವರು 3 ಜನವೂ ತಿರುಪತಿಗೆ ಹೋಗಿ ನೀವು ಹೇಗೆ ಮಾಡ್ತೀರಾ ಇಲ್ಲಿ ಇದರೊಳಗೆ ಇಲ್ಲಿ ಈ ಬೆಟ್ಟದ ದೇವರು ಅಂದ್ರೆ ವೆಂಕಟರಮಣ ಸ್ವಾಮಿನೇ ಹಾಗೆ ಅಂತ ಇದಕ್ಕೆ ಹೋದರು. ಇದು ಅವಕ್ಕೆ ನಿಂತೋಯ್ತು. ಈ ರಾಜಶೇಖರ ರೆಡ್ಡಿ ಇನ್ನೊಂದು ಇದನ್ನು ಮಾಡ್ದ, ತಿರುಪತಿ ಲಡ್ಡು, ಅದು ಎಲ್ರಿಗೂ ಗೊತ್ತಿರುವಂಥದ್ದು, ಬಹಳ ಪ್ರಸಿದ್ಧವಾದಂಥ ತಿರುಪತಿ ಲಡ್ಡು ಇದೆ. ಆ ಲಡ್ಡುವನ್ನು ತಯಾರು ಮಾಡುವುದಕ್ಕೆ ಒಬ್ಬ ಕೇರಳ ಕ್ರಿಶ್ಚಿಯನ್ಗೆ ಇದನ್ನು ಕಾಂಟ್ರಾಕ್ಟ್ ಕೊಟ್ಟ. ನಮ್ಮ ಎಲ್ರಿಗೂ ಗೊತ್ತಿತ್ತು, ಆದರೂ ಹಿಂದೂಗಳದಂತ ಲಡ್ಡು ಪ್ರಸಾದ ಅಂತ ತಿಂತಲೇ ಇದ್ರು. ಇದರಲ್ಲಿ ಯಾರದ್ದು ತಪ್ಪು ಅಂತ ನೀವು ಹೇಳ್ತೀರಾ? ಹಿಂದೂಗಳಿಗೆ ಹೇಳ್ತೀನಿ, ಒಂದೇನು ಹೇಳ್ತಾ ಅಂದರೆ, ಈಗ ಇದು ಬಂದಿದೆ ಯಾವುದು, ಒಂದು ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ ಇದರಿಂದ ಬಂದಿದೆ, ಆಮೇಲೆ BJP ಬಂದಿದೆ, ಇವಾಗ ಅವರಿಗೆ ಸ್ವಲ್ಪ ಧೈರ್ಯ ಬಂದಿದೆ. ಆದರೆ ಆವಾಗ ಏನೂ ಇಲ್ಲ ಇದರೊಳಗೆಲ್ಲ. ಅದು ಇದು ಆಗಿದ್ದ ಇವರಿದ್ರಲ್ಲ, ಅಯ್ಯೋ ಏನಂತೆ ಎಲ್ಲ ದೇವರು ಒಂದೇಯ ಅಂತ ಹೇಳಿದ್ದ ಕೆಲಸ. ಲಡ್ಡು ಅವ್ರು ಮಾಡಿದ್ರೇನೋ ಇವ್ರು ಮಾಡಿದ್ರೇನೋ ಪ್ರಸಾದ ಅಂತ ತಿನ್ನೋದು. ಏನು ಹೇಳ್ತೀರ ಹಿಂದೂಗಳಿಗೆ? ಮುಖ್ಯವಾಗಿ ಆಗಬೇಕಾದಂಥ ಒಂದು ಚೇಂಜ್, ರೆವಲ್ಯೂಷನ್ ಇದು ಆಗಬೇಕಾದದ್ದು ಹಿಂದೂಗಳಲ್ಲಿ, ಮೊದಲು ಆಗಬೇಕಾದದ್ದು ಹಿಂದೂಗಳಲ್ಲಿ. ಇವತ್ತು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.